ಉಪೇಂದ್ರ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರೋದೇನು? ಐದರ್ ಎ ಮೂವಿ ಬರುತ್ತೆ, ಇಲ್ಲ ಉಪೇಂದ್ರ ಮೂವಿ ಬರುತ್ತೆ. ಏನಕ್ಕೆ? ಉಪೇಂದ್ರ ಯಾವಾಗಲೂ ಒಂದು ಸೈಕಾಲಜಿಕಲ್ ಥ್ರಿಲ್ಲರು, ಏನೋ ಒಂದು ಯೂನಿಕ್ ಆಗಿ ಮಾಡೋದು, ಎಲ್ಲರೂ ಯೋಚನೆ ಮಾಡೋದಕ್ಕಿಂತ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡೋದು, ಇದಕ್ಕೆ ಹೆಸರುವಾಸಿ. ಈಗ ಮಾಡಿರೋದು UI. ಈಗ ಆಲ್ರೆಡಿ ವಾರ್ನರ್ ಬಿಟ್ಟಿದ್ರು, ಆಮೇಲೆ ಒಂದು ಯೂನಿಕ್ ಆಗಿ ಓನ್ಲಿ ಸೌಂಡನ್ನು ಬಿಟ್ಬಿಟ್ಟು ಅದನ್ನೇ ಒಂದು ಗ್ಲಿಮ್ಸ್ ಥರ ಏನೋ ಬಿಟ್ಟಿದ್ರು. ಈ ಥರ ಎಲ್ಲ ಯೂನಿಕ್ ಆಗಿ ಮಾರ್ಕೆಟಿಂಗ್ ಎಲ್ಲ ಮಾಡಿದರು. ಸೊ ಇದಕ್ಕೆಲ್ಲರೂ ಹೇಳಿದರು ಇದು ನೀನು ನಾನು ಅಂತ ಏನಿದೆ ಅಂದರೆ ಅದನ್ನು ಡಿಕೋಡ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದರು. ಆದರೆ ಕನ್ಫ್ಯೂಷನ್ಸ್ಗೆ ತೆರೆ ಎಳೆಯುವಂಥ ಗಡ್ಡೆ ಬಂದೇ ಬಿಟ್ಟಿದೆ. ಸೊ ಇವತ್ತು ನಾನು ಮೂವಿನ ನೋಡ್ಕೊಂಡು ಬಂದಿದ್ದೀನಿ, ನಿಮ್ಮ ಹತ್ರ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫೈನಲಾಗಿ ಬರೋದೇನೋ, ಈ ಮೂವಿ ನಾವು ನೋಡ್ಬೋದಾ, ಎಷ್ಟು ಚೆನ್ನಾಗಿ ಬಂದಿದೆ, ಅದು ಏನೋ ಹುಳ ಬಿಡೋದು ಇನ್ನೊಂದು ಈ ಥರ ಎಲ್ಲ ಹೇಳ್ತಾರಲ್ಲ, ಹುಳ ಬಿಟ್ಟಿದ್ದಾರೆ ತೆಗ್ದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಉಪೇಂದ್ರ ಅವ್ರ ಮೂವಿ ಎಲ್ಲ ನೋಡಿರೋದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ತುಂಬಾ ಈಸಿಯಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಒಂದು ನಡೆಯೋದನ್ನು ನಾವು ಯೋಚನೆ ಮಾಡ್ಕೊತೀವಿ, ನಮ್ಮ ಮೈಂಡಲ್ಲೇ ಇಟ್ಕೊಂಡಿರ್ತೀವಿ, ಅದನ್ನು ನಾವು ಯಾರಿಗೂ ಹೇಳಲ್ಲ. ಆದರೆ ಉಪೇಂದ್ರ ಅವ್ರದ್ದು ಯುನಿಕ್ನೆಸ್ ಏನು ಅಂತಂದರೆ ನಮ್ಮ ಮೈಂಡಲ್ಲಿ ಏನಿತ್ತು ಅದನ್ನು ಹಂಗಂಗೆ ಹೊರಗಿಡೋ ಥರ. ಈಗ ಫಾರ್ ಎಕ್ಸಾಂಪಲ್ ಸೂಪರ್ ಮೂವಿ ಬಂದರೆ ನಮ್ಮ ದೇಶ ಚೆನ್ನಾಗಾಗಬೇಕು ಅನ್ನೋದು ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ನಾವು ಅದನ್ನು ಹೆಂಗೆ ಮಾಡೋದು ಏನು ಅದನ್ನು ನಾವು ಯೋಚನೆ ಮಾಡಿರೋದಿಲ್ಲ. ಆದರೆ ಅದನ್ನು ನಾವು ಸುಮ್ಮನೆ ಬೇಕಾದ್ರೆ ಇವ್ರಿಗೆ ಡಿಸ್ಕಸ್ ಮಾಡ್ತಿರ್ತೀವಿ, ರಾಜಕೀಯ ಸರಿ ಇಲ್ಲ ಗುರು, ಹಂಗೆ ಗುರು ಹಿಂಗೆ ಗುರು ಅಂತ. ಇದನ್ನೆಲ್ಲ ಒಂದು ಪ್ಯಾಕೇಜ್ ಮಾಡಿ ಸೂಪರ್ ಮೂವಿ ಮಾಡಿದ್ರು. ಅದಾದಮೇಲೆ ಒಂದು ಉಪ್ಪಿ 2 ಅಂತ ಒಂದು ಮೂವಿ ಬಂತು. ಉಪ್ಪಿ 2 ಅಲ್ಲಿ ಒಂಥರ ಸೈಕಾಲಜಿಕಲಿ ನಾವು ಏನಕ್ಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇನ್ನೊಂದಕ್ಕೋ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು, ಅದ್ರ ಬಂದು ನಮ್ಮ ಪಾಡು ನಾವು ಚೆನ್ನಾಗಿರ್ಬೋದಲ್ಲ. ನಮ್ಮ ಬ್ರೈನಲ್ಲಿ ನಾವು ಇನ್ನೊಬ್ರು ಕೆಟ್ಟದಾಗಲಿ ಈ ಥರ ಯೋಚನೆ ಮಾಡೋದ್ರಿಂದನೇ ತಾನೇ ನಮಗೆ ಪ್ರಾಬ್ಲಮ್ ಆಗೋದು. ಇನ್ನೊಬ್ಬನ ಕೆಟ್ಟದ್ದು ಬಯಸ್ಕೊಂತ ಕೂತ್ಕೊಂಡ್ರೆ ಅವನು ಆರಾಮಾಗಿರ್ಬಿಡ್ತಾನೆ, ನಾವು ನಮ್ಮೊಳಗೆ ನಾವು ಸಮಸ್ಯೆ ತಗೊತೀವಿ. ಇದನ್ನೊಂದು ಉಪ್ಪಿ 2 ಮೂವಿಲಿ ಹೇಳಿದ್ರು. ಬಟ್ ಈ UI ಇದರಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡಿದ್ದಾರೆ, ನಾನು ಫಸ್ಟು ನನ್ನ ವೀಡಿಯೋನ ಒಂದು ರಿವ್ಯೂ ಪಾರ್ಟ್ ಆಗಿರ್ತೀನಿ, ಇನ್ನೊಂದನ್ನು ಅನಾಲಿಸಿಸ್ ಪಾರ್ಟ್ ಆಗಿರ್ತೀನಿ. ಅನಾಲಿಸಿಸ್ ಪಾರ್ಟಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ. ನೀವೇನಾದರೂ ಮೂವಿನ ನೋಡಬೇಕು ಅನ್ನೋದು 100% ಫಿಕ್ಸ್ ಆಗಿದ್ದರೆ ನೀವು ಬರೀ ರಿವ್ಯೂ ನೋಡಿ ಆರಾಮಾಗಿ ಹೋಗಿ ಮೂವಿ ನೋಡ್ಕೊಂಡು ಬಂದುಬಿಡಿ, ಆಮೇಲೆ ಅನಾಲಿಸಿಸ್ ಪಾರ್ಟಿಗೆ ಹೋಗಿ. ಯಾಕಂದರೆ ಅನಾಲಿಸಿಸ್ ಪಾರ್ಟಲ್ಲಿ ನಾನು ಮೂವಿಲಿ ಏನಿದೆ ಅಂತ ಹೇಳಿಲ್ದಂಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಎಷ್ಟೊಂದು ಜನ UI ಅಂದರೆ ಏನು ಅಂತ ತುಂಬ ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದು ಮೂವಿಲಿ ಒಂದು ಚೆನ್ನಾಗೇ ಎಕ್ಸ್ಪ್ಲೇನ್ ಮಾಡಿದರೆ ಅದು ಬಿಗಿನಿಂಗಲ್ಲೇ ಬಂದುಬಿಡುತ್ತೆ. ಅದನ್ನು ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ನೀವು ಅಲ್ಲೇ ನೋಡ್ಬೋದು. ಸೊ UIನ ನಾವು ನೋಡ್ಬೋದಾ, ಎಷ್ಟು ಚೆನ್ನಾಗಿದೆ, ಏನಿದೆ ಅಂಥದ್ದು ಕಂಟೆಂಟು ಅಂತ. ಈ ಮೂವಿ ಉಪೇಂದ್ರ ಫ್ಯಾನ್ಸ್ ಅಂತ ಯಾರಿದ್ದಾರೋ ಅವ್ರಿಗೆ 100% ಇಷ್ಟ ಆಗುತ್ತೆ. ಬಟ್ ಆದರೆ ಕೆಲವೊಂದು ಕಡೆ ಇಂಪ್ರೂವ್ಮೆಂಟ್ ಇರ್ಬೋದಿತ್ತೇನೋ ಅಂತ ಅನ್ನಿಸ್ಬೋದು. ಬಟ್ ಇಷ್ಟ ಅಂತ ಆಗುತ್ತೆ. ಉಪೇಂದ್ರ ಫ್ಯಾನ್ ನೀವಾಗಿದ್ದರೆ ಆರಾಮಾಗಿ ಹೋಗಿ ನೋಡ್ಬೋದು. ಇನ್ನು ಜನರಲ್ ಆಡಿಯನ್ಸಲ್ಲಿ ನಾನು ಎಕ್ಸ್ಪೆರಿಮೆಂಟಲ್ ಮೂವೀಸನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಒಂದು ಒಳ್ಳೆ ಕಂಟೆಂಟ್ ಬೇಕು, ನಾನು ಸ್ವಲ್ಪ ಪೇಷನ್ಸ್ ಆಗಿ ನೋಡ್ತೀನಿ, ನನಗೇನು ತೊಂದರೆ ಇಲ್ಲ ಅನ್ನೋಂಥವ್ರು ಕೂಡ ಈ ಮೂವಿ ಆರಾಮಾಗಿ ನೋಡ್ಬೋದು. ಇನ್ನು ನನಗೆ ಮಾಸ್ ಮಸಾಲೆ ಬೇಕು, ನನಗೆ ಫುಲ್ ಒಂಥರ ಆರಾಮಾಗಿ ಮೂವಿ ನೋಡ್ಸ್ಕೊತ ಹೋಗ್ಬಿಡ್ಬೇಕು, ಒಂದು ಮಜಾ ಕೊಡಬೇಕು ಅಂತಂದರೆ ಈ ಮೂವಿ ಅಲ್ಲ. ಇದನ್ನು ನಾನು ಏನಕ್ಕೆ ಸ್ಪೆಸಿಫಿಕಲಿ ಹೇಳ್ತಿದ್ದೀನಿ ಅಂದರೆ, ಇದನ್ನು ನಾನು ಬೇರೆ ಮೂವಿಗಳು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಉಪೇಂದ್ರ ಅವ್ರದ್ದೇ ಸೂಪರ್ ಮೂವಿನ ತೊಗೊಂಡ್ರೆ ಅದರಲ್ಲೂ ತುಂಬ ಒಳ್ಳೆ ಮೆಸೇಜ್ ಇದೆ, ಅದರಲ್ಲೂ ಒಂದು ವಿಡಂಬನೆ ಇದೆ, ಅಂದರೆ ಸಮಾಜದ ಮೇಲಿರೋ ಒಂದು ವಿಡಂಬನೆ ಇದೆ. ಸೊ ಆದರೆ ಅಲ್ಲಿ ತೊಗೊಂಡೋಗಿರೋ